ನಮಸ್ಕಾರ ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಹಾಲಿ ಸಿಜೆಐ ಬಿ.ಆರ್. ಗವಾಯ್ ಅವರು ಮತ್ತು ಸಹ ಜಡ್ಜು ಒಂದು ಕೇಸ್ ನ ವಿಚಾರಣೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ 71 ವರ್ಷ ವಯಸ್ಸಿನ ಅದೇ ಸುಪ್ರೀಂ ಕೋರ್ಟ್ ನ ಒಬ್ಬ ಹಿರಿಯ ವಕೀಲರು ಬರ್ತಾರೆ. ಅವರ ಹೆಸರು ರಾಕೇಶ್ ಕಿಶೋರ್ ಅಂತ. ಕೋರ್ಟ್ ಹಾಲಿಗೆ ಬಂದವರೇ ತಮ್ಮ ಶೂ ನ ತೆಗೆದು ಸುಪ್ರೀಂ ಕೋರ್ಟ್ ನ ಪೀಠದಲ್ಲಿದ್ದ ಸಿಜೆಐ ಬಿ.ಆರ್. ಗವಾಯ್ ಕಡೆಗೆ ಎಸಿತಾರೆ. ಸಿಜೆಐ ಗವಾಯ್ ಅವ್ರಿಗೇನು ಆ ಶೂ ಬೀಳೋದಿಲ್ಲ, ಆದ್ರೆ ಪಕ್ಕದಲ್ಲಿದ್ದ ಮತ್ತೊಬ್ಬ ಜಡ್ಜ್ ಹತ್ತಿರ ಹೋಗಿ ಆ ಚಪ್ಪಲಿ ಬೀಳುತ್ತೆ. ಶೂ ಎಸೆದಂತ ರಾಕೇಶ್ ಕಿಶೋರ್ ಅನ್ನುವ ಹಿರಿಯ ವಕೀಲರನ್ನ ತಕ್ಷಣ ಪೊಲೀಸರು ವಶಕ್ಕೆ ಪಡಿತಾರೆ. ಅಷ್ಟಕ್ಕೂ 71 ವಯಸ್ಸಿನ ವಯೋವೃದ್ಧ ವಕೀಲರಿಗೆ ಗವಾಯ್ ಸಾಹೇಬ್ರ ಬಗ್ಗೆ ಈ ರೀತಿ ಅಭಿಪ್ರಾಯ ಮೂಡಿದ್ಯಾಕೆ? ಸಿಜೆಐ ಮೇಲೆ ಶೂ ಚಪ್ಪಲಿ ಎಸ್ತಿದ್ದಾದ್ರು ಯಾಕೆ? ನೆನಪು ಮಾಡ್ಕೊಳ್ಳಿ, ಖಜುರಾಹೋನಲ್ಲಿ ಒಂದು ವಿಷ್ಣುವಿನ ಮಂದಿರ ಭಂಗ ಆಗಿರುತ್ತೆ. ಆ ವಿಚಾರ ಕುರಿತು ಸುಪ್ರೀಂ ಕೋರ್ಟ್ಗೆ ಒಬ್ಬ ವ್ಯಕ್ತಿ ಒಂದು ಅರ್ಜಿ ಹಾಕ್ತಾರೆ. ಮೈಲಾರ್ಡ್, ಈ ಮೂರ್ತಿಯನ್ನ ಸರಿಪಡಿಸಿ ಪುನರ್ ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು ಅಂತ. ಇದು ಎಎಸ್ಐಗೆ ಸಂಬಂಧಪಟ್ಟಿರೋದು, ನಾವೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಮುಗಿದೋಗಿತ್ತು. ಆದ್ರೆ ಅವ್ರು ಹೇಳಿದ್ದೇನು, ನಿಮ್ಮ ಭಗವಾನ್ ವಿಷ್ಣುನೇ ಹೋಗಿ ಕೇಳು. ಇದಾದ ಮೇಲೆ ಸಿಜೆಐ ಗವಾಯ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಶುರುವಾಯಿತು. ಎಲ್ಲವನ್ನು ಭಗವಂತನ ಬಳಿನೇ ಬೇಡೋದಾದ್ರೆ ಸಂವಿಧಾನ ಯಾಕಿರ್ಬೇಕು, ಕಾಯ್ದೆ ಕಾನೂನುಗಳು ಯಾಕಿರ್ಬೇಕು, ಸುಪ್ರೀಂ ಕೋರ್ಟ್ ಯಾಕಿರ್ಬೇಕು ಅನ್ನುವ ಅಭಿಪ್ರಾಯಗಳು ವ್ಯಕ್ತ ಆಗೋದಕ್ಕೆ ಶುರುವಾಯಿತು. ಇವರು ಈ ರೀತಿಯ ಕಮೆಂಟ್ಸ್ ನ ಕೇವಲ ಒಂದು ವರ್ಗ, ಒಂದು ಸಮುದಾಯಕ್ಕೆ ಮಾತ್ರ ಮಾಡ್ತಾರೆ. ಇವರು ಜಾತ್ಯತೀತತೆಯ ಪಾಠ ಕೇವಲ ಹಿಂದೂ ಸಮುದಾಯಕ್ಕೆ ಮಾತ್ರ ಮಾಡ್ತಾರೆ. ಅಷ್ಟಕ್ಕೂ ಸೆಕ್ಯುಲರಿಸಂ ಅನ್ನುವ ಶಬ್ದವನ್ನ ಸಂವಿಧಾನಕ್ಕೆ ಯಾವ ರೀತಿ ಆಡ್ ಮಾಡಲಾಯಿತು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಈ ದೇಶದಲ್ಲಿ ಏನಾದ್ರೂ ಸೆಕ್ಯುಲರಿಸಮು, ಜಾತ್ಯತೀತತೆ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ಬಹುಸಂಖ್ಯಾತರಾದ ಹಿಂದೂಗಳು. ಜನ ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಅಂದ್ರೆ, ಚೀಫ್ ಜಸ್ಟಿಸ್ ಆಗಿರೋರು ತಮ್ಮಲ್ಲಿ ಬಂದಿರತಕ್ಕಂತಹ ಅರ್ಜಿಗಳನ್ನ ಸಭ್ಯವಾಗಿ ವಿಚಾರಣೆ ಮಾಡಿ ಬಗೆಹರಿಸಬೇಕಾಗತ್ತೆ. ಇವ್ರು ಯಾವ ರೀತಿ ಹಿಂದೂಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ, ಈಗ ಹೋಗು ನಿಮ್ಮ ಭಗವಂತ ವಿಷ್ಣುವಿನಲ್ಲೇ ಕೇಳು ಉಪದೇಶಗಳನ್ನ ಬೇರೆ ಧರ್ಮದವರಿಗೆ ಇದೇ ರೀತಿ ಸಲೀಸಾಗಿ ಕೊಡ್ತಾರ ಇವರು? ಇದನ್ನೇ ದೇಶ ಕೇಳ್ತಾ ಇರೋದು. ಈ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಸಿಜೆಐ ಗವಾಯ್ ಅವರಿಗೆ. ರಾಜಕಾರಣ ಮಾಡೋದಿಕ್ಕೆ ವಿರೋಧ ಪಕ್ಷ, ಆಡಳಿತ ಪಕ್ಷಗಳಿದಾವೆ. ಇವರು ಯಾಕೆ ರಾಜಕಾರಣ ಮಾಡ್ಬೇಕು? ವಿರೋಧ ಪಕ್ಷದ ರೀತಿ ಕೆಲಸ ಮಾಡೋದಕ್ಕೆ ವಿರೋಧ ಪಕ್ಷ ಇದೆ. ಒಂದಂತೂ ಸ್ಪಷ್ಟ, ಹಿರಿಯ ವಕೀಲ 71 ವರ್ಷದ ರಾಕೇಶ್ ಕಿಶೋರ್ ಅವರು ಶೂ ಅನ್ನ ಘನತೆವೆತ್ತ ಸುಪ್ರೀಂ ಕೋರ್ಟ್ ನ ಸಿಜೆಐ ಅವರ ಕಡೆಗೆ ಎಸ್ತಿದ್ದು ಅಕ್ಷಮ್ಯ ಅಪರಾಧ. ಅವರು ಹಾಗೆ ಮಾಡಬಾರ್ದಾಗಿತ್ತು. ಇದನ್ನು ಎಲ್ರೂ ಒಪ್ತಾರೆ. ನಾನು ಸಹ ಅದನ್ನ ಖಂಡ ತುಂಡವಾಗಿ ಖಂಡಿಸ್ತೇನೆ ಕೂಡ. ಅವರು ತಪ್ಪು ಮಾಡಿದರೆ ಶಿಕ್ಷೆ ಕೊಡೋದಿದ್ರೆ ಕೊಡ್ಲಿ, ಆದ್ರೆ ಇವರು ಮಾತ್ರ ಹೇಗೆ ಬೇಕೋ ಹಾಗೆ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಉಪದೇಶಗಳನ್ನು ಕೊಡೋದಾ ಅನ್ನೋ ಪ್ರಶ್ನೆನ ಈಗ ಸಾಮಾನ್ಯ ಜನ ಕೇಳ್ತಾ ಇದ್ದಾರೆ. ಸಿಜೆಐ ಆದವರು ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ಜಾತಿಗೆ ಸೇರಿದವರಾಗಿರ್ಬೋದು, ನೀವು ಆ ಸ್ಥಾನದ ಮೇಲೆ ಕುಂತಾಗ ಸುಪ್ರೀಂ ಕೋರ್ಟ್ಗೆ ಬಂದಂತಹ ಜನರಿಗೆ ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡ್ಬೇಕಾಗತ್ತೆ. ನೀವು ಅದರ ಬಗ್ಗೆ ನಿರ್ಧಾರ ಕೊಡಿ ಬಿಡಿ, ತೀರ್ಪು ಕೊಡಿ ಬಿಡಿ, ಆದ್ರೆ ಒಂದು ಧರ್ಮದವರ ನಂಬಿಕೆಗಳ ಮೇಲೆ ಘಾಸಿಗೊಳಿಸುವಂತಹ ಟಿಪ್ಪಣಿಗಳನ್ನ ಮಾಡೋದು ಯಾಕೆ? ಇದನ್ನೇ ಈಗ ಪ್ರತಿಯೊಬ್ರು ಕೇಳ್ತಾ ಇರೋದು. ಯಾವಾಗ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಮ ಸೃಷ್ಟಿ ಆಯ್ತೋ, ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು, ನಾನು ಎಲ್ಲ ಧರ್ಮವನ್ನ ಸಮ್ಮಾನ ಮಾಡ್ತೀನಿ ಅಂತ. ಅದು ವಿಷ್ಣು ಭಗವಂತನನ್ನೇ ಹೋಗಿ ಕೇಳಿ ಅಂದಾಗ್ಲೇ ಗೊತ್ತಾಯ್ತು ಬಿಡಿ. ಸ್ನೇಹಿತರೆ, ಈ ದೇಶದ ಪರಿಸ್ಥಿತಿನೇ ಹೀಗೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ದೇಶದ ದೊಡ್ಡ ಹುದ್ದೆನಲ್ಲಿ ಕೂತಿರೋರು, ಬ್ಯೂರೋಕ್ರಾಟ್ಸ್ ಆಗಿರ್ಬೋದು, ಇವರೆಲ್ಲ ತಮ್ಮನ್ನ ತಾವು ಅತಿ ಬುದ್ಧಿವಂತರು, ಅತಿ ತಿಳಿದವರು, ಉಪದೇಶ ಮಾಡೋದಕ್ಕೆ ಹುಟ್ಟಿರೋದು, ನಾವು ಹೇಳಿದ್ದೇ ವೇದವಾಕ್ಯ ಅನ್ನುವ ಮನಸ್ಥಿತಿನಲ್ಲಿ ಕೆಲವರು ಇರ್ತಾರೆ. ಟಾಟಾ, ಬಿರ್ಲಾ, ಅದಾನಿ, ಅಂಬಾನಿ ಅಷ್ಟು ಶ್ರೀಮಂತರಾಗದೇ ಇದ್ರು ಅವರಿಗಿರ್ತಕ್ಕಂತಹ ತಿಳುವಳಿಕೆನು ಬೇರೆಯವರಿಗೂ ಇದೆ. ದೇಶದಲ್ಲಿ ಒಂದು ಉನ್ನತ ಹುದ್ದೆಗೆ ಏರಿದ ಮಾತ್ರಕ್ಕೆ ನಾವು ಒಬ್ಬರೇ ಜ್ಞಾನಿ ಅನ್ನುವುದಿದೆಯಲ್ಲ, ಅದು ಅಹಂಕಾರ. ಇದರ ಗಂಭೀರತೆಯನ್ನ ನೀವು ಗ್ರಹಿಸಿ. ಸುಪ್ರೀಂ ಕೋರ್ಟ್ ನ ಇಡೀ ಇತಿಹಾಸದಲ್ಲೇ ಈ ರೀತಿಯ ಶೂ ಎಸೆದ ಪ್ರಕರಣ ಆಗಿರಲೇ ಇಲ್ಲ. ಅದಕ್ಕೆ ಹೇಳಿದ್ದು, ಇನ್ನೊಬ್ಬರ ಧಾರ್ಮಿಕ ಆಚರಣೆಗಳ, ನಂಬಿಕೆಗಳ ಬಗ್ಗೆ ಕಮೆಂಟ್ ಮಾಡುವುದರಿಂದ ಬಚಾವಾಗಬೇಕು. ತಾವು ಉನ್ನತ ಸ್ಥಾನದಲ್ಲಿ ಕೂತಿರ್ತೀರಾ, ತಮ್ಮ ಬಳಿ ಬಂದಿರತಕ್ಕಂಥವರ ನಂಬಿಕೆ, ಶ್ರದ್ಧೆ, ಆಸ್ತಿಗಳಿಗೆ ಬೆಲೆ ಕೊಡ್ಬೇಕು. ರಾಜಕಾರಣಿಗಳ ದೃಷ್ಟಿನಲ್ಲಿ ನೋಡೋಕ್ ಹೋಗ್ಬಾರ್ದು. ರಾಜಕಾರಣ ಮಾಡೋದಿಕ್ಕೆ ಅವ್ರು ಇರ್ತಾರೆ, ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಒಂದು ಸಮುದಾಯವನ್ನ ಹರ್ಟ್ ಮಾಡಿದಂತಾಗಲ್ವಾ? ಮೊನ್ನೆ ತಾನೇ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಈ ದೇಶ ಸಂವಿಧಾನದ ಮೇಲೆ ನಡಿಬೇಕು, ಈ ನೆಲದ ಕಾನೂನಿನ ಮೇಲೆ ನಡಿಬೇಕು, ಬುಲ್ಡೋಜರ್ ನಿಂದಲ್ಲ ಅಂತ. ಅಷ್ಟಕ್ಕೂ ಬುಲ್ಡೋಜರ್ ನ್ಯಾಯನ ಯಾರೂ ಸಮರ್ಥನೆ ಮಾಡೋದಿಲ್ಲ. ನನ್ನನ್ನು ಸೇರಿದಂತೆ ಬುಲ್ಡೋಜರ್ ನಡಿಬಾರ್ದು, ಆದ್ರೆ ಆ ಬುಲ್ಡೋಜರ್ ಆಕ್ಷನ್ ಆಗಬಾರ್ದು ಅಂತ ತಡೆಯೋದಿಕ್ಕೆ ನೀವೇನ್ ಮಾಡಿದೀರಾ? ಎಷ್ಟು ಕೇಸ್ಗಳು ಪೆಂಡಿಂಗ್ ಇಲ್ಲ. ಮುಖ್ಯಮಂತ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಇಲ್ಲಿ ಬುಲ್ಡೋಜರ್ ತೆಗೆಯುವ ಪರಿಸ್ಥಿತಿ ಬರುತ್ತೆ ಅಂದ್ರೆ ಸಿಸ್ಟಮ್ ಎಷ್ಟು ಹದಗೆಟ್ಟೋಗಿರ್ಬೇಕು ಯೋಚನೆ ಮಾಡಿ.
ಇದೇ ದೇಶದ ಸುಪ್ರೀಂ ಕೋರ್ಟ್ ತೀಸ್ತಾ ಸೀತಲ್ವಾಡ್ ಪ್ರಕರಣದಲ್ಲಿ ರಾತ್ರೋರಾತ್ರಿ ಕೋರ್ಟ್ ಬಾಗಿಲು ತೆಗೆದು ವಿಚಾರಣೆ ಮಾಡಿ ಜಾಮೀನು ಕೊಡುತ್ತೆ. ಇವರು ಅಷ್ಟೇ ಉತ್ಸುಕತೆಯಿಂದ ಈ ದೇಶದ ಬಡವ, ಕೈಲಾಗದವ, ಸುಪ್ರೀಂ ಕೋರ್ಟ್ ಅಲ್ಲಾದ್ರೂ ನನಗೆ ನ್ಯಾಯ ಸಿಗುತ್ತಾ ಅಂತ ಕೇಳ್ಕೊಂಡು ಹೋದ್ರೆ ಮಧ್ಯರಾತ್ರಿನಲ್ಲಿ ಇವರು ಕೋರ್ಟ್ ಬಾಗಿಲು ತೆಗಿತಾರ, ತುರ್ತು ಪೀಠ ರಚನೆ ಮಾಡ್ತಾರ, ತುರ್ತು ವಿಚಾರಣೆ ನಡೆಸಿ ಜಾಮೀನು ಕೊಡ್ತಾರ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವನು ಬಡವ, ಕೈಲಾಗದವ, ದುಡ್ಡಿಲ್ಲದವ, ಏನ್ ಬೈದ್ರು ಬೈಸ್ಕೊತಾನೆ. ಎಲ್ಲವನ್ನು ಸಹಿಸಿಕೊಂಡು ಮನೆ, ಮಠ, ಹೊಲ, ಗದ್ದೆ ಎಲ್ಲ ಮಾರಿ ಕೋರ್ಟ್ಗೆ ಅಲಿತಾನೆ ಇರ್ತಾನೆ. ಅದೇ ಪ್ರಭಾವಿಗಳಾಗಿದ್ರೆ ಅವ್ರು ಏನೇ ಕೆಲಸ ಮಾಡಿರ್ಲಿ ಹಿಂದು ಮುಂದು ನೋಡದೆ ರಾತ್ರೋರಾತ್ರಿ ಕೋರ್ಟ್ ಬಾಗ್ಲು ಓಪನ್ ಆಗತ್ತೆ. ಇತಿಹಾಸದಲ್ಲಿ ಒಂದೇ ಒಂದು ಪ್ರಕರಣ ಇದ್ರೆ ಹೇಳಿ ನೀವು, ಒಬ್ಬ ಬಡವನ, ಕೈಲಾಗದವನ ಕೇಸನ್ನು ಈ ರೀತಿ ರಾತ್ರೋರಾತ್ರಿ ಕೋರ್ಟ್ ಓಪನ್ ಮಾಡಿ ವಿಚಾರಣೆ ನಡೆಸಿ ಮುಗಿಸಿದ್ದಿದೆಯಾ? ಅಪರಾಧ ಮಾಡಿರೋರು ಜಾಮೀನು ಪಡ್ಕೊಂಡು ವೀರಾವೇಶದಿಂದ ಹೊರಗಡೆ ಓಡಾಡ್ತಾ ಇರ್ತಾರೆ. ಮೊನ್ನೆ ನೀವು ಒಂದ್ ಕೇಸ್ ನೋಡಿರ್ಬೋದು, ಆ ವ್ಯಕ್ತಿ ತನ್ನ ತರುಣಾವಸ್ಥೆಯಿಂದ ವೃದ್ಧಾಪ್ಯದವರೆಗೂ ಜೈಲಲ್ಲೇ ಕಳೆದಿದ್ದಾನೆ. ಕೊನೆಗೆ ತೀರ್ಮಾನ ಏನ್ ಬಂದಿದೆ? ನಿರಪರಾಧಿ ಅಂತ. ಇದು ನೋಡಿ ನಮ್ಮ ವ್ಯವಸ್ಥೆ. ಎಷ್ಟೋ ಜನ ಜಾಮೀನಿಗೆ ದುಡ್ಡು ಹೊಂದಿಸಲಾಗದೆ ಜೈಲಲ್ಲೇ ಕೊಳಿತಾ ಇದ್ದಾರೆ. ದ್ರೌಪದಿ ಮುರ್ಮು ಅವರೇ ಇಂದಿನ ಸಿಜೆಐ ಚಂದ್ರಚೂಡ್ ಅವರ ಸನ್ನಿಧಿಯಲ್ಲೇ ಆನ್ ರೆಕಾರ್ಡ್ ಕ್ಯಾಮ್ರಾದ ಮುಂದೆ ಹೇಳಿದ್ದ ಮಾತು, ನ್ಯಾಯಾಂಗ ವ್ಯವಸ್ಥೆ ಸಾಕಷ್ಟು ಸುಧಾರಣೆ ಆಗ್ಬೇಕಾಗಿದೆ ಅಂತ. ಇವರು ಪೆಂಡಿಂಗ್ ಕೇಸ್ಗಳನ್ನೆಲ್ಲ ರಿಸಾಲ್ವ್ ಮಾಡ್ತಾ ಹೋದ್ರೆ ಅಟ್ಲೀಸ್ಟ್ ಯೋಗಿಜಿ ಅವರು ಬುಲ್ಡೋಜರ್ಗೆ ದುಡ್ಡು ಖರ್ಚು ಮಾಡೋದಾದ್ರೂ ಉಳಿಯುತ್ತೆ. ವೃಥಾ ಡೀಸೆಲ್ ಹಾಕಿ ಅದಕ್ಕೆ ಸರ್ವಿಸ್ ಮಾಡ್ತಾ ಅದಕ್ಕೊಬ್ಬ ಡ್ರೈವರ್ ನಿಟ್ಟು ಬುಲ್ಡೋಜರ್ ಚಲಾಯಿಸುವ ವೆಚ್ಚನಾದ್ರೂ ಉಳಿಯುತ್ತೆ. ಯೋಗಿ ಮಾಡಿರೋ ಬುಲ್ಡೋಜರ್ ಆಕ್ಷನ್ಗಳಾದ್ರೂ ಕಾನೂನಿನ ಪರಿಧಿನಲ್ಲೇ ಮಾಡಿರೋದು. ಅಕ್ರಮ ಆಸ್ತಿಗಳ ಮೇಲೆ ಮಾತ್ರ ಯೋಗಿಯ ಬುಲ್ಡೋಜರ್ ಹರಿದಿರೋದು. ಹಲ್ದ್ವಾನಿನಲ್ಲಿ ರೈಲ್ವೆ ಜಮೀನು ಕಬ್ಜಾ ಮಾಡಿಕೊಂಡು ಅಕ್ರಮವಾಗಿ ಅವೈಧ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಆರಾಮಾಗಿದ್ದವರ ಮೇಲೆ ಸರ್ಕಾರ ಬುಲ್ಡೋಜರ್ ಚಲಾಯಿಸುತ್ತೆ. ಇದೇ ಕೋರ್ಟ್ ಏನಂತ ತೀರ್ಪು ಕೊಡುತ್ತೆ? ಮೊದಲು ಅವರಿಗೆ ಬದಲಿ ವ್ಯವಸ್ಥೆ ಕಲ್ಪಿಸಿಕೊಡಿ, ಮನೆಗಳನ್ನ ಕಟ್ಟಿಕೊಡಿ. ಹೆಂಗಿದೆ ನೋಡಿ, ಅಕ್ರಮವಾಗಿ ಜಾಗವನ್ನು ವಶಪಡಿಸಿಕೊಂಡಿದ್ದಲ್ದೆ ಮನೆ ನಿರ್ಮಾಣ ಮಾಡ್ಕೊಂಡಿದ್ದವರನ್ನ ಖಾಲಿ ಮಾಡಿಸಿದ್ದಕ್ಕೆ ಮನೆ ಬೇರೆ ಕಟ್ಕೊಡ್ಬೇಕಂತೆ ಅವ್ರಿಗೆ. ಯಾವತ್ತಾದ್ರೂ ಒಬ್ಬ ಬಡವನ ವಿಚಾರದಲ್ಲಿ ಈ ರೀತಿ ಹೇಳಿದ್ದಿದ್ಯಾ? ಜೀವನ ಪೂರ್ತಿ ದುಡಿದ್ರೂ ಮನೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ದೇವಸ್ಥಾನಗಳಲ್ಲಿ, ಫುಟ್ಪಾತ್ ಅಲ್ಲಿ ತಮ್ಮ ಪೂರ್ತಿ ಜೀವನ ಕಳೆದು ಅಲ್ಲೇ ಸತ್ತೋಗ್ಬಿಡ್ತಾರೆ. ತಾವು ಉನ್ನತ ಸ್ಥಾನದಲ್ಲಿ ಕೂತಿರ್ತೀರಾ, ತಮ್ಮ ಬಳಿ ಬಂದಿರತಕ್ಕಂಥವರ ನಂಬಿಕೆ, ಶ್ರದ್ಧೆ, ಆಸ್ತಿಗಳಿಗೆ ಬೆಲೆ ಕೊಡ್ಬೇಕು. ಇಷ್ಟು ದೊಡ್ಡ ಅವಮಾನ ಮಾಡಿದ ಮೇಲೂ ಸಹ ವಿಷಾದವನ್ನೇನಾದ್ರೂ ವ್ಯಕ್ತಪಡಿಸಿದಾರಾ? ಇಲ್ಲ. ಎಲ್ಲ ಧರ್ಮಗಳ ಬಗ್ಗೆ ನನಗೆ ಸಮ್ಮಾನವಿದೆ ಅಂತಾರೆ ಅಷ್ಟೇ. ಇವರು ಜಾತ್ಯತೀತತೆಯ ಪಾಠ ಕೇವಲ ಹಿಂದೂ ಸಮುದಾಯಕ್ಕೆ ಮಾತ್ರ ಮಾಡ್ತಾರೆ. ಪಕ್ಕದಲ್ಲಿರುವ ಬಾಂಗ್ಲಾದೇಶದಲ್ಲಿ ಯಾವ ಜಾತ್ಯತೀತತೆ ಇದೆ? ಪಾಕಿಸ್ತಾನದಲ್ಲಿ ಯಾವ ಜಾತ್ಯತೀತತೆ ಇದೆ? ಯಾರಿಗೂ ಇವರ ಹೃದಯ ಮಿಡಿಯೋದಿಲ್ಲ ನೋಡಿ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.